ಚುನಾವಣೆ ಮುಗ್ದಿದೆ, ಶೀಘ್ರದಲ್ಲೇ ನಾಯಕತ್ವ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತ ಹೇಳ್ಬಿಟ್ಟು ಪರಮೇಶ್ವರ್ ಅವರು ಖಡಕ್ ಆಗಿ ಮಾತನಾಡಿದ್ದಾರೆ. ಈ ಕರ್ನಾಟಕದ ನಾಯಕತ್ವ ಗೊಂದಲಕ್ಕೆ ಸಂಬಂಧಿಸಿದಂತೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಈ ಚುನಾವಣೆಗಳೆಲ್ಲ ಮುಗಿದೋಗಿದೆ, ಚುನಾವಣೆಗಳೆಲ್ಲ ಮುಗ್ದಿರೋದ್ರಿಂದ ಈ ವಿಷಯಕ್ಕೆ ಶೀಘ್ರವೇ ತೆರೆ ಬೀಳಲಿದೆ ಅಂತ ಹೇಳ್ಬಿಟ್ಟು ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸಮರ್ಪಕ ಆಡಳಿತ ನೀಡುವುದು ಮುಖ್ಯವಾಗಿದ್ದು ಈ ಜನಪರ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ಹಲವಾರು ನಾಯಕರು ಮುಂಚೂಣಿಯಲ್ಲಿ ಇರುವಾಗ ತೀರ್ಮಾನ ಕೈಗೊಳ್ಳೋದು ಈಸಿ ಅಲ್ಲ, ಸ್ವಲ್ಪ ಸಮಯ ತಗೊಳುತ್ತೆ, ಅಷ್ಟು ಈಸಿ ಅಲ್ಲ. ಯಾರು ಸಿಎಂ ಪಟ್ಟಕ್ಕೆ ಕೂರ್ತಾರೆ, ಈಗ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಸ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ತಾರ ಅಥವಾ ಬೇರೆಯವ್ರಿಗೆ ಬಿಟ್ಕೊಡ್ತಾರ ಅಂತ ಕಾದ್ ನೋಡ್ಬೇಕು. ಅದಷ್ಟು ಈಸಿ ಅಲ್ಲ ತೀರ್ಮಾನ ತಗೊಳ್ಳೋದು. ಯಾಕೆ ತೀರ್ಮಾನ ತಗೊಳ್ಳೋದು ಈಸಿ ಅಲ್ಲ ಅಂತಂದ್ರೆ ಈ ಹಲವಾರು ನಾಯಕರು ಮುಂಚೂಣಿಯಲ್ಲಿದ್ದಾರೆ. ಈಗ ಯಾರು ಯಾರು ಅಂತ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಈಗ ಮುಂಚೂಣಿಯಲ್ಲಿ ಅನೇಕ ಜನರು ಇರೋದ್ರಿಂದ ತೀರ್ಮಾನ ಕೈಗೊಳ್ಳೋದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಆದ್ರೆ ಈಗ ಚುನಾವಣೆಗಳ ಗಜಿಬಿಜಿ ಇಲ್ಲ, ಯಾವುದು ಗಜಿಬಿಜಿ ಇಲ್ದಿರೋದ್ರಿಂದ ಹೈಕಮಾಂಡ್ ಏನಿದೆ ಅದು ಶೀಘ್ರದಲ್ಲೇ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆಂತರಿಕ ಭಿನ್ನಾಭಿಪ್ರಾಯಗಳು ಆಡಳಿತದ ಮೇಲೆ ದುಷ್ಪರಿಣಾಮ ಬೀರಬಾರ್ದು ಅಂತ ಗಮನದಲ್ಲಿಟ್ಕೊಂಡು ನಿರ್ಧಾರವನ್ನ ಕೈಗೊಳ್ಬೇಕಿದೆ. ಯಾರು ಜಗಳ ಆಡಂಗಿಲ್ಲ, ಯಾರು ಮನಸ್ತಾಪಗಳನ್ನ ಮಾಡ್ಕೊಳಂಗಿಲ್ಲ, ಅದೆಲ್ಲದನ್ನು ಕೂಡ ಗಮನದಲ್ಲಿಟ್ಕೊಂಡು ನಿರ್ಧಾರವನ್ನ ಕೈಗೊಳ್ಬೇಕಿದೆ. ಕಳೆದ 40 ವರ್ಷಗಳಲ್ಲಿ ಇಂತಹ ಅನೇಕ ಸಂದರ್ಭಗಳನ್ನ ನೋಡಿದೀನಿ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸಂಪುಟ ಪುನಾರಚನೆಗೆ ಸೇರಿದಂತೆ ಯಾವುದೇ ನಿರ್ಧಾರಗಳನ್ನ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಮತ್ತು ಹೈಕಮಾಂಡ್ ಸಭೆ ಸೇರಿ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಪರಮೇಶ್ವರ್ ಅವರು ಎಲ್ಲಾ ಪ್ರಶ್ನೆಗಳಿಗೂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಡಿ ಕೆ ಶಿವಕುಮಾರ್ ಅವರ ಜನ್ಮದಿನ ಇನ್ನೇನು ಹತ್ರದಲ್ಲೇ ಇದೆ. ಈ ಹೈಕಮಾಂಡ್ ನಿಂದ ಏನ್ ಗಿಫ್ಟ್ ಬರಬಹುದು ಅನ್ನುವಂತಹ ಕುತೂಹಲ ಮೂಡಿಸಿದೆ ಎಲ್ರಿಗೂ. ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ 64ನೇ ಜನ್ಮದಿನದಂದು ಹೈಕಮಾಂಡ್ ನಿಂದ ಮಹತ್ವದ ಶುಭ ಸುದ್ದಿಯ ನಿರೀಕ್ಷೆ ಇದೆ. ಈ ಕುರಿತು ಮಾಜಿ ಸಚಿವ ಸಂಸದ ಡಿ ಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ತಾವು ಕೂಡ ಈ ಶುಭ ಸುದ್ದಿಗಾಗಿ ಕಾಯ್ತಾ ಇರುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಮತ್ತು ತಾಳ್ಮೆ ಬಹಳ ಮುಖ್ಯ. ಈ ಪ್ರಜಾಪ್ರಭುತ್ವದಲ್ಲಿ ಲಾಂಗ್ ಟೈಮ್ ಇರಬೇಕು ಅಂತಂದ್ರೆ ನಂಬಿಕೆ ಹಾಗೆ ತಾಳ್ಮೆ ಬಹಳ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಒತ್ತಿ ಹೇಳಿದ್ದಾರೆ. ತಾಳಿದವನು ಬಾಳಿಯಾನು ಎಂಬ ನುಡಿಯನ್ನು ಕೂಡ ಉಲ್ಲೇಖಿಸುತ್ತಾ ಎಲ್ಲವಕ್ಕೂ ಒಂದು ಕಾಲ ಬರುತ್ತೆ ಅಂತ ಹೇಳ್ಬಿಟ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಹಾಗೆ ಪಕ್ಷದ ಅಧ್ಯಕ್ಷರು ಎಲ್ಲರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಹೊಂದಿರ್ತಾರೆ. ಈ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ಒತ್ತಡ ಹೇರ್ತಿರುವ ಸಂದರ್ಭದಲ್ಲಿ ಈ ಅಧಿಕಾರ ಹಂಚಿಕೆ ಕುರಿತ ನಿರ್ಧಾರಗಳು ಮುಖ್ಯಮಂತ್ರಿಗಳು, ಪಕ್ಷ ಮತ್ತು ಹೈಕಮಾಂಡ್ನ ನಡುವೆ ನಡೆಯುತ್ತವೆ ಅಂತ ಹೇಳ್ಬಿಟ್ಟು ಸುರೇಶ್ ಅವರು ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಎಲ್ರಿಗೂ ಸೂಕ್ತ ಕಾಲ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಕಾದ್ ನೋಡ್ಬೇಕು ಯಾರಿಗೆ ಸಿಎಂ ಕುರ್ಚಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರೇ ನಡೆಸ್ಕೊಂಡು ಹೋಗ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದಂದು ಏನಾದ್ರು ಶುಭ ಅಂದ್ರೆ ಗಿಫ್ಟ್ ಏನಾದ್ರು ಕೊಡ್ತಾರ ಈ ಸಿಎಂ ಕುರ್ಚಿಯನ್ನೇ ಕಾದ್ ನೋಡ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.